ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಹೊಸ ತೊಡಕು ಆಚರಣೆ ವಿಚಾರ. ಫ್ಲೈಯಿಂಗ್ ಸ್ಕ್ವಾಡ್ ದಾಳಿ ಬಳಿಕ ಹೊಸ ತೊಡಕು ಆಚರಣೆಗೆ ಬ್ರೇಕ್ ಬಿದ್ದಿದೆ. ಸ್ಥಳಕ್ಕೆ ಭೇಟಿ ನೀಡಿ ಅಬಕಾರಿ ಅಧಿಕಾರಿಗಳಿಂದಲೂ ಕೂಡ ಪರಿಶೀಲನೆಯನ್ನ ನಡೆಸಲಾಗಿದೆ. ಒಂದ್ ಕಡೆ ಫ್ಲೈಯಿಂಗ್ ಸ್ಕ್ವಾಡ್ ಬಂದಿದ್ರು, ಅದಾದ ಬಳಿಕ ಅಬಕಾರಿ ಅಧಿಕಾರಿಗಳಿಂದಲೂ ಕೂಡ ಪರಿಶೀಲನೆಯನ್ನ ನಡೆಸಲಾಗಿದೆ. ಚುನಾವಣಾ ಅಧಿಕಾರಿಗಳ ಬಳಿಕ ಅಬಕಾರಿ ಅಧಿಕಾರಿಗಳ ಎಂಟ್ರಿ ಆಗಿದೆ. ಅಷ್ಟು ಮಾತ್ರನೇ ಅಲ್ಲ, ಊಟದ ಜೊತೆಗೆ ಮದ್ಯ ಸಪ್ಲೈಗೆ ಪ್ಲಾನ್ ಏನಾದರೂ ಮಾಡಿದ್ರಾ ಎಂಬುದರ ಚೆಕಿಂಗ್ ಕೂಡ ಆಗಿತ್ತು. ತೋಟದ ಶೆಡ್ ಸೇರಿದಂತೆ ಹಲವು ಕಡೆ ಅಬಕಾರಿ ಟೀಮ್ನ ಶೋಧ ಕಾರ್ಯ ನಡೆಸಲಾಗಿದೆ. ಎಚ್.ಡಿ.ಕೆ ತೋಟದ ಮನೆಗೆ ಭೇಟಿ ನೀಡಿ ವಾಪಸ್ಸಾಗಿದ್ದಾರೆ ಶಾಸಕ ಮುನಿರತ್ನ. ಕೆಲಸಗಾರರ ಮನೆಗೆ ಬಾಡೂಟವನ್ನ ಪಾರ್ಸಲ್ ಕಳಿಸ್ತಾ ಇದ್ದಾರೆ ಸಿಬ್ಬಂದಿ. ಇದು ಬಿಡದಿಯ ತೋಟದ ಮನೆಯಲ್ಲಿ ಗಮನಿಸ್ತಾ ಇರುವಂಥ ದೃಶ್ಯ ಒಂದು ಕಡೆ. ಮತ್ತೊಂದು ಕಡೆ ನಿರ್ಮಲಾನಂದ ಶ್ರೀಗಳಿಂದ ಆಶೀರ್ವಾದವನ್ನ ಪಡೆದಂತ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿಗಳು ಇವತ್ತು ಬೆಳಗ್ಗೆ ಬೆಂಗಳೂರಿನ ವಿಜಯನಗರದ ಆದಿಚುಂಚನಗಿರಿ ಮಠಕ್ಕೆ ಭೇಟಿಯನ್ನ ಕೊಟ್ಟು ನೇರವಾಗಿ ಶ್ರೀಗಳ ಆಶೀರ್ವಾದವನ್ನ ಪಡೆದ್ರು. ಇದಾದ ಬಳಿಕ ಬಿಡದಿಯ ತೋಟದ ಮನೆಗೆ ತೆರಳಬೇಕಾಗಿತ್ತು. ಅಲ್ಲಿ ಹೋಗಿ ಬಾಡೂಟವನ್ನ ಸವಿಬೇಕಾಗಿತ್ತು. ಆದ್ರೆ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಬಂದು ಪರಿಶೀಲನೆಯನ್ನ ನಡೆಸಿದೆ. ಅದಾದ ಬಳಿಕ ಅಬಕಾರಿ ಅಧಿಕಾರಿಗಳು ಕೂಡ ಬಂದು ಒಂದಷ್ಟು ಚೆಕಿಂಗ್ ಅನ್ನ ಮಾಡಿದ್ದಾರೆ. ಇದು ಕೇವಲ ಊಟ ಮಾತ್ರನಾ, ಅಲ್ಲೇನಾದ್ರೂ ಮದ್ಯವನ್ನ ಸರಬರಾಜು ಮಾಡಲಾಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಚೆಕಿಂಗ್ ಅನ್ನ ನಡೆಸಿದ್ದಾರೆ. ಇದಾದ ಮೇಲೆ ಹೊಸ ತೊಡಕು ಆಚರಣೆಗೆ ಬ್ರೇಕ್ ಬಿದ್ದಿದೆ. ಹೊಸ ತೊಡಕು ಆಚರಣೆಯೇ ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಇತ್ತ ಕಾಂಗ್ರೆಸ್ನವರು ಹೊಸ ತೊಡಕು ಆಚರಣೆಯನ್ನೇ ಅಸ್ತ್ರ ಮಾಡಿಕೊಂಡು ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡಕ್ಕೆ ಮುಂದಾಗಿದ್ರು. ಹೀಗಾಗಿಯೇ ಹೊಸ ತೊಡಕು ಆಚರಣೆಗೆ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಖುದ್ದು ಕುಮಾರಸ್ವಾಮಿ, ಡಾಕ್ಟರ್ CN ಅಶ್ವಥ್ ನಾರಾಯಣ ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಬಿಡದಿಯ ಕುಮಾರಸ್ವಾಮಿ ಅವರ ತೋಟದ ಮನೆಯಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಒಂದ್ ಕಡೆ ಬಾಡೂಟನೇ ಬೇಡ ಅಂತ NDA ನಾಯಕರು, ಇತ್ತ ಕಾಂಗ್ರೆಸ್ ನಾಯಕರು ದೂರನ್ನ ಕೊಡಕ್ಕೆ ಕೂಡ ಮುಂದಾಗಿದ್ದಂಥದ್ದು. ಈಗ ಅಲ್ಲಿಯ ಚಿತ್ರಣ ಹೇಗಿದೆ? ಬಾಡೂಟ ನಡೆಯತ್ತಂತ ಇಲ್ವಂತ ಹೇಗೆ ಮಂಜುನಾಥ್? ಮಧುಸೂದನ್, ಯುಗಾದಿ ಹಬ್ಬದ ಪ್ರಯುಕ್ತ ಏನು NDA ನಾಯಕರಿಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಒಕ್ಕಲಿಗ ನಾಯಕರಿಗೆ ಒಂದು ಊಟದ ವ್ಯವಸ್ಥೆಯನ್ನ ಏನು ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಆಯೋಜನೆಯನ್ನ ಮಾಡಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ರು. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಿನ್ನೆಯಿಂದ ಕೂಡ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿತ್ತು. ಈ ಒಂದು ವಿಚಾರ ಮಾಧ್ಯಮಗಳಿಗೂ ಅಂದ್ರೆ ಎಲೆಕ್ಷನ್ ಕಮಿಷನ್ ಅವರು ಗಮನಕ್ಕೂ ಕೂಡ ಬಂದಿತ್ತು, ಜೊತೆಗೆ ಕಾಂಗ್ರೆಸ್ ನಾಯಕರ ಗಮನಕ್ಕೂ ಬಂದಿತ್ತು. ಹೀಗಾಗಿ ಎಲೆಕ್ಷನ್ ಕಮಿಷನ್ಗೆ ಒಂದು ದೂರು ನೀಡಲಿಕ್ಕೆ ಇವತ್ತು ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಜೊತೆಗೆ ಏನು ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಕೂಡ ಈ ಒಂದು ಮಾಹಿತಿ ರವಾನೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಕುಮಾರಸ್ವಾಮಿ ಅವರ ಬಿಡದಿ ತೋಟದ ಮನೆಯಲ್ಲಿ ಏನು ಹೊಸ ತೊಡಕು ಒಂದು ಊಟದ ವ್ಯವಸ್ಥೆಯನ್ನ ಆಯೋಜನೆ ಮಾಡಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನೇರವಾಗಿ ಬೆಳಗ್ಗೆ 10:30 ಸುಮಾರಿಗೆ ಏನು ಚುನಾವಣಾ ಅಧಿಕಾರಿಗಳು ದಾಳಿಯನ್ನ ಮಾಡುವಂತದ್ದು. ಈ ಸಂದರ್ಭದಲ್ಲಿ ಅಲ್ಲಿ ಏನು ಊಟದ ವ್ಯವಸ್ಥೆ ಅಂದ್ರೆ ಪ್ರಮುಖವಾಗಿ ಇವತ್ತು ಕುಮಾರಸ್ವಾಮಿ ಅವರು ಮತ್ತು ಬಿಜೆಪಿ ನಾಯಕರು ಒಂದಷ್ಟು ಪ್ಲಾನ್ಗಳನ್ನ ರೂಪಿಸಿಕೊಂಡಿದ್ರು. ಹಳೆ ಮೈಸೂರು ಭಾಗದ ಎಲ್ಲ ಒಕ್ಕಲಿಗ ನಾಯಕರನ್ನ ಆಹ್ವಾನ ಮಾಡಲಾಗಿತ್ತು. ಜೊತೆಗೆ ಏನು NDA ಅಭ್ಯರ್ಥಿಗಳು ಕೂಡ ಈ ಒಂದು ಊಟಕ್ಕೆ ಆಹ್ವಾನ ನೀಡಲಾಗಿತ್ತು. ಇಂತಹ ಸಂದರ್ಭದಲ್ಲಿ ಬೇಕಾದಂತಹ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಏನು ಕುಮಾರಸ್ವಾಮಿ ಅವರ ಆಪ್ತರು ತಮ್ಮ ತೋಟದ ಮನೆಯಲ್ಲಿ ಮಾಡಿಕೊಂಡಿದ್ರು. ಆದ್ರೆ ಎಲೆಕ್ಷನ್ ಒಂದು ಕೋಡ್ ಆಫ್ ಕಂಡಕ್ಟ್ ಇರುವ ಹಿನ್ನೆಲೆಯಲ್ಲಿ ಪೂರ್ವಾನುಮತಿಯನ್ನ ಪಡ್ಕೋಬೇಕಾಗಿತ್ತು, ಅಥವಾ ಅನುಮತಿ ಪಡ್ಕೊಂಡಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ನೇರವಾಗಿ ಒಂದು ದಾಳಿ ನಡೆಸಿ ಒಂದು ಪರಿಶೀಲನೆ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಅಲ್ಲಿ ರಾಜಕಾರಣಿಗಳು ಕೂಡ ಯಾರು ಇರಲಿಲ್ಲ. ಜೊತೆಗೆ ಇದು ಕುಟುಂಬಸ್ಥರು ಮತ್ತೆ ತಮ್ಮ ಸ್ನೇಹಿತರಿಗೆ ಏರ್ಪಡಿಸಿರುವಂತಹ ಔತಣ ಕೂಟ ಅನ್ನೋ ಒಂದು ಮಾಹಿತಿಯನ್ನ ಕುಮಾರಸ್ವಾಮಿ ಅವರ ಆಪ್ತರು ಏನು ಚುನಾವಣಾಧಿಕಾರಿಗಳಿಗೆ ನೀಡ್ತಾರೆ. ಅದಕ್ಕೂ ಮುನ್ನ ಒಂದು ಹೈಡ್ರಾಮಾ ಕೂಡ ಇಲ್ಲಿ ನಡೆಯುತ್ತೆ. ಪ್ರಮುಖವಾಗಿ ಚುನಾವಣಾಧಿಕಾರಿಗಳ ಒಂದು ಸ್ಕ್ವಾಡ್, ಫ್ಲೈಯಿಂಗ್ ಸ್ಕ್ವಾಡ್ ಏನಲ್ಲಿ ಬರುತ್ತೆ, ಗೇಟ್ ಅನ್ನ ತೆರೀಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಗೇಟ್ ಅನ್ನ ತೆರೀಲಿಕ್ಕೆ ಅಲ್ಲಿನ ತೋಟದ ಸಿಬ್ಬಂದಿಗಳು ನಿರಾಕರಿಸ್ತಾರೆ. ನಂತರ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಚಂದ್ರಪ್ಪ ಅವರನ್ನ ಕರೆಸಿಕೊಂಡು ಚಂದ್ರಪ್ಪ ಅವರು ನೇರವಾಗಿ ಗೇಟ್ ಅನ್ನ ಓಪನ್ ಮಾಡಿ ಒಳಗಡೆ ಹೋಗುವಂತ ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಕುಮಾರಸ್ವಾಮಿ ಅವರ ಆಪ್ತರು ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಗಳು ಅವರಿಗೆ ಅಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡುವಂತ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಇದಾದ ನಂತರ ಏನು ಚುನಾವಣಾ ಅಧಿಕಾರಿಗಳು ವಾಪಸ್ ತೆರಳಿದ ನಂತರ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿಗೆ ಆಗಮಿಸುವಂತದ್ದು, ಜೊತೆಗೆ ಅಲ್ಲಿರುವಂತಹ ಏನು ಊಟಕ್ಕೆ ಆಯೋಜನೆ ಮಾಡಿರುವಂತಹ ಒಂದು ಏನು ಟೆಂಟ್ಗಳನ್ನ ಹಾಕಿರ್ತಾರೆ ಅವೆಲ್ಲವೂ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆದ್ರೆ ಅಲ್ಲಿ ಯಾವುದೇ ರೀತಿಯ ಮದ್ಯ ಒಂದು ಬಾಟಲಿಗಳನ್ನು ಪತ್ತೆ ಆಗದ ಹಿನ್ನೆಲೆ ಅವರು ಕೂಡ ವಾಪಸ್ ಹೋಗಿರುವಂತದ್ದು. ಜೊತೆಗೆ ಈ ಎಲ್ಲ ಒಂದು ಹೈಡ್ರಾಮಾ ಹಿನ್ನೆಲೆಯಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಆಯೋಜನೆ ಮಾಡಿದಂತ
ಏನು ಹೊಸತೊಡಕು ಔತಣಕೂಟ ಏನಿತ್ತು ಅದು ರದ್ದಾಗಿದೆ. ಪ್ರಮುಖವಾಗಿ ಇವತ್ತು ಕುಮಾರಸ್ವಾಮಿ ಅವರು ಸ್ವತಃ ಹೇಳಿರುವಂತದ್ದು ತಮ್ಮ ಏನು ಕುಟುಂಬ ಸದಸ್ಯರು ಜೊತೆಗೆ ಅಲ್ಲಿ ಏನು ತೋಟದಲ್ಲಿ ಒಂದು ಏನ್ ಕೆಲಸ ಮಾಡ್ತಾರೆ 150ಕ್ಕೂ ಹೆಚ್ಚು ಒಂದು ಕಾರ್ಮಿಕರು ವರ್ಕ್ ಮಾಡ್ತಾರೆ, ಅವರಿಗೆ ಒಂದು ಊಟದ ಆಯೋಜನೆ ಮಾಡಲಾಗಿತ್ತು. ನಾನು ಅಲ್ಲಿಗೆ ಹೋಗೋದಿಲ್ಲ ಅನ್ನೋ ಮಾತನ್ನ ಹೇಳಿರುವ ಮೂಲಕ ಈ ಒಂದು ಕಾರ್ಯಕ್ರಮ ರದ್ದಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಜೊತೆಗೆ ಏನು ಬೆಳಗ್ಗೆಯಿಂದ ಏನು 100ಕ್ಕೂ ಹೆಚ್ಚು ಜನಕ್ಕೆ ಒಂದು ಅಡಿಗೆಯನ್ನ ಮಾಡಲಾಗಿತ್ತು, ಅದನ್ನೆಲ್ಲೂ ಕೂಡ ಸುತ್ತಮುತ್ತ ಇರುವಂತ ಜನರಿಗೆ ಒಂದು ಪಾರ್ಸೆಲ್ ಕಳಿಸುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.